ಗಂಡ ಹೆಂಡತಿ ಸಂಬಂಧ ಅನ್ನೋದು ಎಷ್ಟು ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಅಲ್ಲಿ ಯಾರು ಸುಲಭವಾಗಿ ಹುಳಿ ಹಿಂಡಕ್ಕಾಗಲ್ಲ. ಅವರಲ್ಲೇನೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅದೇ ತರಾನೇ ಹೆಂಡತಿ ಅನ್ನೋಳಿಗೆ ಆ ರಿಲೇಶನ್ಶಿಪ್ ಯಾವಾಗ ಡಿಟ್ಯಾಚ್ ಆಗುತ್ತೆ ಗೊತ್ತಾ, ಅವಳಿಗೆ ಇಷ್ಟ ಇಲ್ಲದೆ ಇರೋ ಒಂದು ವಸ್ತುನ ಅವ್ನು ಮಾಡ್ತಾ ಇರ್ತಾನೆ ರಿಪೀಟೆಡ್ ಆಗಿ. ಎಷ್ಟೋ ತಿದ್ದಕ್ ನೋಡ್ತಾಳೆ, ಆದ್ರೆ ಅವನ್ ತಿದ್ದಕ್ ರೆಡಿನೇ ಇರಲ್ಲ. ಇನ್ಸ್ಟೆಡ್ ಅವನ್ ಅದನ್ನ ಇಗ್ನೋರ್ ಮಾಡ್ತಾನೆ. ಇವಳು ಹೇಳಿದ್ದೆ ನಾನ್ ಕೇಳೋದು ಅನ್ನೋ ದುರಹಂಕಾರದಲ್ಲಿ ಮೆರೀತಾ ಇರ್ತಾನೆ. ಎಷ್ಟು ತಾಳ್ಮೆಯಿಂದ ಇರ್ತಾಳೆ ಒಂದು ಹೆಣ್ಣು ಅಂದ್ರೆ, ಅವಳು ಸುಖಕ್ಕಿಂತ ಅವಳು ಹುಟ್ಟಿಸಿರೋ ಮಕ್ಕಳಿಗೋಸ್ಕರ ಅವಳೆಲ್ಲಾನು ತ್ಯಾಗ ಮಾಡ್ತಾ ಇರ್ತಾಳೆ. ಅದನ್ನ ಅರ್ಥ ಆಗದಿರೋ ಆ ಗಂಡ ಅನ್ನೋನು ಅವಳನ್ನ ಹಂಗೆ ಟಾರ್ಚರ್ ಮಾಡ್ತಾ ಇರ್ತಾನೆ. ಒಂದು ಸ್ಯಾಚುರೇಟೆಡ್ ಪಾಯಿಂಟ್ ಅಂತ ಇರುತ್ತೆ, ಒಂದು ತಾಳ್ಮೆನ ಮೀರಾದ್ಮೇಲೆ ಒಂದು ಟೈಮ್ ಬರುತ್ತೆ ಅವಳಿಗೆ. ಅವಳ ಆ ರಿಲೇಶನ್ಶಿಪ್ ಅಲ್ಲಿ ಡಿಟ್ಯಾಚ್ಮೆಂಟ್ ಆಗಕ್ ಶುರು ಆಗುತ್ತೆ. ಸಪರೇಟ್ ಅಲ್ಲ, ದೂರ ಆಗ್ತಾಳೆ. ಆ ರಿಲೇಶನ್ಶಿಪ್ ಒಂದು ಬೆಲೆ ಕೊಡದೆ ಇರಂಗ್ ಶುರು ಮಾಡ್ತಾಳೆ. ಆಗ ಅವಳು ಏನ್ ಮಾಡ್ತಾಳೆ ಗೊತ್ತಾ, ಎಲ್ಲಿಗಾದ್ರೂ ಹೋಗಕ್ ಅವನಿಗೆ ಕೇಳಲ್ಲ. ಅವ್ನ್ ಫೋನ್ ಕಾಲ್ಗೋಸ್ಕರ ವೇಟ್ ಮಾಡಲ್ಲ. ಅವಳಾಗ ಅವಳು ಫೋನ್ ಕಾಲ್ ಮಾಡಲ್ಲ. ಊಟ ಬಡ್ಸಕ್ ಹೋಗಲ್ಲ. ಅವನಿಗೆ ಇಷ್ಟವಾದದ್ ಮಾಡಲ್ಲ. ಆಗ ಅವನಿಗೆ ವ್ಯತ್ಯಾಸ ಗೊತ್ತಾಗುತ್ತೆ ಏನಾಗಿದೆ ಇವಳಿಗೆ ಅಂತ. ಅವಳಿಗೆ ಏನಾಗಿದೆ, ಅವಳಿಗೆ ಎಲ್ಲಿ ನೋವಾಗಿದೆ ಅನ್ನೋ ಹುಡುಕೋ ಬದಲು ಅವಳು ಸರಿ ಇಲ್ಲ, ಅವಳು ಯಾರನ್ನೋ ಹುಡುಕೊಂಡಿರ್ತಾಳೆ, ಅದಕ್ಕೆ ಅವಳು ಚೇಂಜ್ ಆದ್ಲು ಅನ್ನೋ ಎಷ್ಟೋ ಗಂಡಸರಿದ್ದಾರೆ. ಒಂಚೂರು ನೀವು ಹೆಂಡತಿ ಅನ್ನೋರ್ ಮನ್ಸು ಅರ್ಥ ಮಾಡ್ಕೊಂಡ್ರೆ ಅವಳಿಗೆ ಸುಳ್ಳು, ಇನ್ಸಲ್ಟು, ಇಗ್ನೋರೆನ್ಸು ಸಹಿಸಕ್ಕಾಗಲ್ಲ. ಸ್ವಲ್ಪ ನೀವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ, ಅದನ್ ಬಿಟ್ಟು ಹಳಾದ್ ಫೋನ್ ಇಟ್ಕೊಂಡು ಕೂತ್ಕೋತಿರಲ್ಲ, ಅಲ್ಲೇ ರಿಲೇಶನ್ಶಿಪ್ಗೆ ಬಿರ್ಕ್ ಬರೋದು. ಆ ರಿಲೇಶನ್ಶಿಪ್ ನಾವು ಒಂದ್ಗೂಡ್ಸಕ್ ಭಾರಿ ಕಷ್ಟ. ಅವಳು ಚೇಂಜ್ ಆದಾಗ ನಿಮಗ್ ನೋವು, ನಿಮ್ಗೆ ಉರಿತಾ ಇದೆಯಲ್ಲ, ಅದನ್ನೇ ಅವಳು ಎಷ್ಟೋ ವರ್ಷದಿಂದ ಸಹಿಸಿರ್ತಾಳೆ. ಅದಕ್ಕೆ ದಯವಿಟ್ಟು ರಿಲೇಶನ್ಶಿಪ್ ಅನ್ನ ಮುರಿಯೋಕ್ಕೋ ಇಲ್ಲ ಪ್ರೀತಿನ ದ್ವೇಷ ಮಾಡಿಸ್ಕೊಳಕ್ಕೆ ಇಡ್ಬೇಡಿ. ಯಾಕೆ ಗೊತ್ತಾ, ಒಂದ್ಸತಿ ಒಂದ್ ಹೆಣ್ಣು ಚೇಂಜ್ ಆದ್ರೆ ಅವಳು ಹಳೆ ಮುಖ ನೋಡೋದು ತುಂಬಾ ಕಷ್ಟ ನಿಮ್ಗೆ.